ಮಂಜುಳಮ್ಮ. ನಮಗೆ ನಮ್ಮ ಯಜಮಾನವ್ರ ಅಕ್ಕ ಮಗಳ ಹುಡುಗಿ. ಗೊತ್ತಿಲ್ಲ ಅಣ್ಣ, ನಮಗೆ ನಿನ್ನೆ ಫೋನ್ ಮಾಡಿದ್ರು, ಮುದ್ದೇನಹಳ್ಳಿ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿ ಹಿಂಗೆ ಮಾಡ್ಕೊಂಡಿದ್ದಾರೆ ಅಂತ. ಅಲ್ಲಿಗೆ ಹೋದ್ವಿ. ಅಲ್ಲಿಗೆ ಹೋಗೋಕ್ಕೆ ಅವರು ಇದೇನೋ ಹಾರ್ಟ್ಬೀಟ್ ಏನು ವರ್ಕ್ ಆಗ್ತಾ ಇಲ್ಲಮ್ಮ, ಹುಡುಗಿಗೆ ಪೈಪೆಲ್ಲ ಆಗಬೇಕು, ಅದು ಹೊಟ್ಟೆ ಎಲ್ಲ ಇದಾಗಿದೆ ಅಂತ ಎಲ್ಲ ಹೇಳಿದ್ರು. ಹ್ಞೂ ಸರಿ ಸರ್, ನಿಮ್ದು ಏನಿದೆ ಹಂಗೆ ಮಾಡಿ ಸರ್ ಅಂದರೆ, ಒಂದು ಸತಿ ಎಲ್ಲ ನೋಡಿರಿ, ಮಾತಾಡೋಂಗಿದ್ರೆ ಮಾತಾಡ್ರಿ, ಆಮೇಲೆ ಪೈಪ್ ಹಾಕಿದ್ರೆ ಹುಡುಗಿ ಕೈಲಿ ಮಾತಾಡೋಕ್ಕಾಗಲ್ಲ, ಎಲ್ಲ ಬ್ಲಾಕ್ ಆಗಿಬಿಟ್ಟಿದೆ ಹೊಟ್ಟೆಗೆ ಅಂದರು. ಏನಾಗಿದೆ ಸರ್ ಅಂದರೆ, ಏನೋ ಚುಚ್ಕೊಂಡಿದೆ ಅಂತ ಬಂದಿದೆ ಅಮ್ಮ, ಮೊನ್ನೆ ಬಂದು ಹೊಲಿಗೆ ಹಾಕ್ಸ್ಕೊಂಡು ಹೋಗಿದೆ, ತಿರ್ಗಿ ಗೌರ್ಮೆಂಟ್ ಆಸ್ಪತ್ರೆಗೆ ಇಲ್ಲಿಗೆ ಬಂದಿದ್ರಂತೆ. ಇಲ್ಲಿಗೆ ಬಂದರೆ ಇವ್ರು ಆಗಲ್ಲ ಅಂದರೆ ಮತ್ತೆ ತಿರ್ಗಿ ಅಲ್ಲಿಗೆ ಕರ್ಕೊಂಡೋಗಿದ್ದಾನೆ ಹುಡುಗನು. ಆಗ ಸಂದೀಪ್ ಅನ್ನೋ ಹುಡುಗನೇ. ಗೊತ್ತಿಲ್ಲ ಸರ್ ನಮಗೆ, ಅದು ಗೊತ್ತಿಲ್ಲ. ಕರ್ಕೊಂಡೋಗಿ ಅಲ್ಲಿ ಸೇರಿಸಿದ್ದಾನೆ, ಇಲ್ಲಿ ಕರ್ಕೊಂಬಂದು ಸೇರಿಸಿದ್ದಾನೆ. ಇಲ್ಲಿ ಆಗಲ್ಲ ಅಂದರೆ ಅಲ್ಲಿ ಕರ್ಕೊಂಡೋಗಿ ಸೇರಿಸಿ ನಮ್ಮ ಮಗನ ಕರ್ಕೊಂಡೋಗಿದ್ದಾರೆ. ಅಲ್ಲಿಗೆ ಕರ್ಕೊಂಡೋಗಿ ಹಿಂಗೆ ನಿಮ್ಮ ಅಕ್ಕ ಮಾಡ್ಕೊಂಡಿದ್ದಾಳೆ ಬನ್ನಿ ಅಂತ ಹೇಳಿದ್ದಾರೆ. ನಮ್ಮ ಮಗು ಹೋಗೋಷ್ಟರೊಳಗೆ ನಮ್ಮ ಮಗು ದಿಗ್ಲು ಬಿದ್ದು ಒಬ್ಬಳೆ ನಮಗೆ ಫೋನ್ ಮಾಡಿದ್ಲು. ನಾವೇನೋ ಆಯಿತು ಅಂತ ನಮ್ಮ ಹುಡುಗರನ್ನ ಕಳಿಸಿದ್ವಿ. ಅಲ್ಲೋದ್ರೆ ದೊಡ್ಡವ್ರು ಸೈನ್ ಬೇಕು ಅಂದ್ರೆ ಅವರೇ, ನಮ್ಮವ್ರು ಯಾರೂ ಫೋನ್ ಸಿಕ್ಕಲಿಲ್ಲ. ಅವಾಗ ದೂರ ಇದ್ದೀವಿ ಅಂದರು. ಅಷ್ಟೊತ್ತು ನಾನೇ ಹೋದೆ, ನಮ್ಮ ಮಗ ಒಬ್ಬಳೇ ಇದ್ದಾಳೆ ಅಂತ, ಮಗು ಇನ್ನು ಏನು ಮಾಡ್ತಕ್ಕಾಗುತ್ತೆ ಅಂತ ಹೋಗಿ ಸೈನೆಲ್ಲ ಮಾಡಿದ್ವಿ. ಇಲ್ಲ ಬೇಕು ಮತ್ತೆ ಇರಲೇಬೇಕು ಯಾರನ್ನ ಅಂದರು. ನಾನು ನಮ್ಮ ಮಗು ಹತ್ರನೇ ಇದ್ದೆ, ರಾತ್ರಿಯೆಲ್ಲ ಅಲ್ಲೇ ಇದ್ವಿ. ರಾತ್ರಿನೂ ಅದೇ ಹೇಳಿದ್ರು ಅವರೆಲ್ಲ, ಅದು ಹಾರ್ಟ್ಬೀಟ್ ಎಲ್ಲ ನಿಂತೋಗ್ತಾ ಇದೆ, ಅದು ಪೈಪ್ ಏನೋ ವರ್ಕ್ ಮಾಡಿ ಅವ್ರಿಗೆ BP ಎಲ್ಲ ನಾರ್ಮಲ್ ಆದರೆ ಆಪ್ರೇಷನ್ ಮಾಡ್ತೀವಿ ಅಂತ ಎಲ್ಲ ಹೇಳಿದ್ರು. ಸಾರು ಇದು ಮಾಡಿದ್ರು ಪಾಪ. ಅದಕ್ಕೆ ಸರ್ ಮೊದಲು ಶ್ರೀನಿವಾಸ್ ಅಂತ ಆಗಿದ್ರು ಚಿಂತಾಮಣಿಗೆ, ಅವ್ರು ಬಿಟ್ಟ ಮೇಲೆ ಆಗೋ ಇಲ್ಲೇನೋ ಇದ್ದಾರೆ ನೋಡಿ, ಅವು ಅಯ್ಯಪ್ಪನ ಬಿಟ್ಟ ಮೇಲೆ ಇನ್ನೊಬ್ಬ ಅಯ್ಯಪ್ಪನ ಇಟ್ಕೊಂಡಿದ್ರು, ಅವ್ರನ್ನ ಮದುವೆ ಮಾಡ್ಕೊಂಡಿದ್ರು. ಅಯ್ಯಪ್ಪನ ಬಿಟ್ಬಿಟ್ಟು ಇವಾಗ ಬೇರೆ ಹುಡುಗನ ಜೊತೆ ಇದ್ದಿದ್ರು. ಹಾಂ, ಸಂದೀಪ್ ಜೊತೆ. ಗೊತ್ತಿಲ್ಲ ಸರ್, ಅದೆಲ್ಲ ನಮ್ಮ ಜೊತೆ ಬರ್ತಾ ಇರಲಿಲ್ಲ ನಮಗೆ. ಆ ಹುಡುಗನ ಬಿಟ್ಟು ಇಲ್ಲೇ ಇದ್ರು ಪೇಟೆಗೆ, ಆದರೆ ಈ ಹುಡುಗನ ಜೊತೆ ಎಷ್ಟು ದಿನದಿಂದ ಇದ್ರೋ ಗೊತ್ತಿಲ್ಲ. ಈ ಹುಡುಗನ ಬಿಟ್ಟು ಜಾಸ್ತಿ ದಿವಸನೇ ಆಗಿತ್ತು. ಇನ್ನು ಅವನ ಜೊತೆಗಿದ್ರೆ ಅವನ ಮೇಲೆ ಅಲ್ಲ ಸರ್ ಅನುಮಾನ ಬರೋದು. ಮಕ್ಕಳು ಬೇರೆ ಚಿಕ್ಕ ಇದೆ. ಹಾಂ, ಅರುಣ ಅನ್ನೋ ಹುಡುಗಿ, ಆ ಹುಡುಗನ ಸಂದೀಪ್ನು ಇಬ್ಬರು ಪರಿಚಯ ಅಂತೆ. ಆ ಹುಡುಗಿ ಕಡೆಯಿಂದನೇ ಆ ಹುಡುಗ ಸಂದೀಪ್ನ ಪರಿಚಯ ಆಗಿರೋದು. ಇವಾಗ ಅವರಿಬ್ಬರಿಗೆ ಸರ್ ಗೊತ್ತಿರೋದು. ಇನ್ನು ಮಕ್ಕಳು ಬಿಟ್ಟರೆ ಇನ್ಯಾರೂ ಇಲ್ಲ ಅವ್ರ ಜೊತೆ. ಏನೋ ಗೊತ್ತಿಲ್ಲ ಅಲ್ಲೇನೋ ಆಸ್ಪತ್ರೆಗೆ ಹಂಗೆ ಹೇಳ್ತಾ ಇದ್ದಾರೆ. ಕಡ್ಡಿಯಲ್ಲೆಲ್ಲ ಚುಚ್ಕೊಂಡಿಲ್ಲ, ಚಾಕುವೇ ಬಿದ್ದಿರೋದು. ನಾವು ಕಂಪ್ಲೇಂಟ್ ಮಾಡಿದ್ದೀವಿ, ನೀವೇನಿದ್ರೆ ಅದು ಮಾತಾಡಿ ಅಮ್ಮ ಅಂದರು. ನಾವೇನೋ ರಾತ್ರಿಯಿಂದನೇ ಹೋಗಿರೋದು. ನಮ್ಗೆ ಅಲ್ಲಿ ಅಡ್ಮಿಟ್ ಮಾಡೋವ್ರಿಗೂ ನಮಗೂ ಏನೂ ಗೊತ್ತಿಲ್ಲ.